ಮೊದಲನೇ ದಿನ ನೀವು ಸೌಜನ್ಯ ವಿಷಯದಲ್ಲಿ ಹ್ಯಾಶ್ಟ್ಯಾಗ್ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹಾಕುವಂಥವ್ರಿಗೂ ಇದು ಗೊತ್ತಿರಬೇಕು. ಸಂತೋಷ್ ರಾವ್ ಬಂಧಿತರಾದ ದಿವಸ ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಸ್ಟೇಷನ್ ಎದುರಿಗೆ ಬಂದು ಆತನನ್ನು ನಮ್ಮ ವಶಕ್ಕೆ ಕೊಡಬೇಕು, ನಾವು ಹೊಡೆದುಕೊಳ್ತೀವಿ ಅಂತ ಪ್ರತಿಭಟನೆ ಮಾಡಿ ಅವನು ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ದಾನೆ ಅಂತ. 1 ವರ್ಷದ ನಂತರ ಒಂದು ಖಾಸಗಿ ಚಾನಲ್ನಲ್ಲಿ ಕೂತ್ಕೊಂಡು ಮಾತನಾಡುವಾಗ ಸಂತೋಷ್ ರಾವ್ ಒಬ್ಬನೇ ಇರಲಿಲ್ಲ, ಸಂತೋಷ್ ರಾವ್ ಜೈಲಿನಲ್ಲಿ ನಮ್ಮವರ ಜೊತೆಗೆ ಹಂಚಿಕೊಂಡಿದ್ದಾನೆ, ನಾನು ಒಬ್ಬನೇ ಮಾಡಿಲ್ಲ ಇದನ್ನು, ನನ್ನ ಜೊತೆಗೆ ಉಳಿದವರಿದ್ದರು ಅಂತ ಹೇಳಿಕೊಂಡಿದ್ದಾನೆ, ಸಂತೋಷ್ ರಾವನ ಜೊತೆಗೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು, ಇದು ಖಾಸಗಿ ಚಾನಲ್ನಲ್ಲಿ ಹೇಳಿದ ಮಾತು. 3 ವರ್ಷ ಆದಮೇಲೆ ಸಂತೋಷ್ ರಾವ್ ನಿರಪರಾಧಿ ವಿನಾಕಾರಣ ಸಿಲುಕಿಸ್ಬಿಟ್ರು. ಯಾವುದು ಸತ್ಯ ಇದರಲ್ಲಿ? ನಿಮಗೇನನ್ಸುತ್ತೆ? ಯಾವುದು ಸತ್ಯ? ಮೂರು ವಿಷಯ, ಮೂರು ಅಂದರೆ ಬೇರೆ ಬೇರೆಯವರಿಂದ ಬಂದಿದ್ದಲ್ಲ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಂದನೇ ಬಂದಿದ್ದು. ಯಾವುದು ಸತ್ಯ? ಸತ್ಯ ಅನ್ನೋದಕ್ಕಿಂತ ಯಾವುದೇ ಸರ್ಕಾರಿ ಸತ್ಯ ಅನ್ನೋದಕ್ಕೆ ಬದ್ಧತೆ ಇರಬೇಕು. ಸತ್ಯ ಅನ್ನೋದಕ್ಕಿಂತ ಸತ್ಯ ಬಿಟ್ಟು ಅಲ್ಲಾಡಂಗಿಲ್ಲ, ಸತ್ಯಕ್ಕೆ ಬದ್ಧತೆ. ಈ 3 ಪೈಕಿ ಯಾವುದು ಸತ್ಯ? ಸರ್, ಅವ್ರು 3 ಯಾರೇ ಸರ್ಕಾರಿ ಸಂಸ್ಥೆಯಲ್ಲಿ ಅಥವಾ ಸರ್ಕಾರಿ ಸಂಸ್ಥೆಯಿಂದ ನಾವು ಯಾವುದೇ ಒಂದು ನೋಟಿಸ್ ಬಂದಿರೋದಿಲ್ಲ ಇದು ಸತ್ಯ ಇದು ಸುಳ್ಳು ಅಂತ. ಅಲ್ಲ, ಯಾವುದೋ ಖಾಸಗಿ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ ಈ 3 ಮಾತುಗಳನ್ನು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದು ಸತ್ಯ? ಸಂತೋಷ್ ರಾವ್ನೇ ಆರೋಪಿ, ಅವನೇ ರೇಪ್ ಆ್ಯಂಡ್ ಮರ್ಡರ್ ಮಾಡಿದವನು. ಸಂತೋಷ್ ರಾವ್ ಜೊತೆಗೆ ಇತರರು ಇದ್ದರು. ಸಂತೋಷ್ ರಾವ್ ಸಂಪೂರ್ಣ ನಿರಪರಾಧಿ, ಬೇರೆ ಯಾರೋ ಮಾಡಿದ್ದಾರೆ. ಈ 3 ಮಾತುಗಳು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಂದ ಬಂದಿದೆ. 3ರಲ್ಲಿ ಯಾವ್ದು ಸತ್ಯ? 3ನೇದು ಸರ್. 3ನೇದು ಯಾಕೆ? ಮೊದಲಿಂದ 2 ಯಾಕೆ ಸುಳ್ಳು? ಅದು ಸಾಬೀತಾಗಿದೆ ಅಲ್ಲ ಸರ್? ಯಾವ್ದು ಸಾಬೀತಾಗಿದೆ? 3ನೇದು ಸಂತೋಷ್ ರಾವ್ ನಿರಪರಾಧಿ, ಅವನು ಬೇರೆಯವರಿಗೆ ಅವ್ನು ಮಾಡಿಲ್ಲ ಅಂದರೆ ಬೇರೆ ಯಾರೋ ಮಾಡಿರ್ತಾರೆ, ಸೊ ಅದಕ್ಕೆ ತನಿಖೆ ಆಗಬೇಕು ಸರ್. ಓಕೆ, ಇದನ್ನು ಯಾರು ನಮ್ಮ ಗಿರೀಶ್ ಮಟ್ಟಣ್ಣವರ್ ಶಾಸಕರ ಭವನದಲ್ಲಿ ಬಾಂಬ್ ಬಿಟ್ಟ ಆರೋಪ ಬಂತು, ಅರೆಸ್ಟ್ ಆದರು, ಸಸ್ಪೆಂಡ್ ಆದರು, ವಜಾ ಆದರು, ನಿರಪರಾಧಿಗಳಂತೂ ಬಿಡುಗಡೆ ಆಗಿದ್ದಾರೆ. ಅವ್ರು ಇಟ್ಟಿದ್ದಲ್ಲ, ಬೇರೆ ಯಾರು ಇಟ್ಟರಂಗಿದ್ರೆ ಬಾಂಬ್? ತನಿಖೆ ಆಗ್ಬೇಕು ಸರ್. ಓಕೆ, ಹಾಂ. ಸತೀಶ್ ಅಂತ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದಲ್ಲಿ ನಮಗೆ ಮಂಜುನಾಥನ ಮೇಲೆ ಭಕ್ತಿ ಇದೆ, ನಾವು ಮಂಜುನಾಥ ಸ್ವಾಮಿಯ ಭಕ್ತರೇ ಇದ್ದೀವಿ. ಆದರೆ ಅಲ್ಲಿ ಜೈನರ ಆಡಳಿತ ಇರೋದು ಮತ್ತು ಮಂಜುನಾಥ ಸ್ವಾಮಿ ಇರ್ತಕ್ಕಂಥ ಪ್ರದೇಶದಲ್ಲಿ ಬಾಹುಬಲಿ ವಿಗ್ರಹ ಇರೋದು ನಮಗೆ ಒಬ್ಬ ಹಿಂದೂ ಆಗಿ ನನಗೆ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಲ್ಲ. ಮಂಜುನಾಥ ಇರೋ ಜಾಗದಲ್ಲಿ ಬಾಹುಬಲಿ ಇರೋದು ಒಬ್ಬ ಹಿಂದೂವಾಗಿ ನನಗೆ ಸಹಿಸಿಕೊಳ್ಳೋದು ಆಗಲ್ಲ. ಸೊ ಬಾಹುಬಲಿ ಆಡಳಿತನ ಬೇರೆ ಧರ್ಮದವರು ಮಾಡೋದನ್ನ ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಬಾಹುಬಲಿ ಹಿಂದೂ ಅಲ್ಲ ಅಂತ ನೀವು ಹೇಳೋದು? ಹೌದು, ನಾನು ಬಾಹುಬಲಿ ಜೈನ್ ಅಂತ ತಿಳ್ಕೊಂಡಿರೋದು. ಹೌದು, ಅಂದರೆ ಜೈನರು ಹಿಂದೂ ಅಲ್ಲ ಅಂತ ನಿಮ್ಮ ಲೆಕ್ಕಕ್ಕೆ? ಜೈನರು ನಮ್ಮ ಹಿಂದುವಿನ ಇದೇ ಆಫ್ ಶೂಟ್ ಅಲ್ಲ, ಹಿಂದುತ್ವದ ಭಾಗ ಅಲ್ಲ.